ಯೂನಿವರ್ಸ್ ಏನ್ ಬೇಕಾದ್ರೂ ಕೊಡುತ್ತೆ. ಈ ಏಂಜಲ್ಸ್ ನಂಬರ್ ಹೆಂಗೆ ಅಂತ ಅಂದ್ರೆ, ನನ್ನ ಜೀವನದಲ್ಲಂತೂ ವಿತೌಟ್ ಏಂಜಲ್ಸ್ ನಾನೆಲ್ಲೂ ಹೋಗೋದೇ ಇಲ್ಲ. ಇವರು ಕನೆಕ್ಟ್ ಆಗೋದು ನಾನು ಆಗ್ಲೇ ಹೇಳ್ದಂಗೆ ಜಾಸ್ತಿ ಒಂಟಿತನ ಅನುಭವಿಸ್ತಿರೋರ್ಗೆ. ಏನು ಈ ಏಂಜಲ್ ನಂಬರ್ಸ್ ಅಂದ್ರೆ? ಏಂಜಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ರಿ. ಏಂಜಲ್ಸ್ ಅಂತ ಅಂದ್ರೆ ದೇವದೂತರು. ಸೊ ಇದು ಆಕ್ಚುಲಿ ಮಿಡಲ್ ಈಸ್ಟ್ ಕಂಟ್ರಿಲಿ ಬಂದು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿರುವಂತದ್ದು ಇದು. ಹುಟ್ಕೊಂಡಿದ್ದಲ್ಲಿ. ಹೌದು. ಈ ಏಂಜಲ್ಸ್ ನಂಬರ್ ಹೆಂಗೆ ಅಂತ ಅಂದ್ರೆ ವರ್ಕ್ ಆಗುತ್ತೆ. ನನ್ನ ಜೀವನದಲ್ಲಂತೂ ವಿತೌಟ್ ಏಂಜಲ್ಸ್ ನಾನೆಲ್ಲೂ ಹೋಗೋದೇ ಇಲ್ಲ. ಸೊ ನೀವು ನೋಡ್ಬೋದು, ನಾನು ಇಲ್ಲಿ ಏಂಜಲ್ಸ್ ಸ್ಟ್ಯಾಟೋನು ಕೂಡ ಹಾಕಿದೀನಿ ಅಂಡ್ ಏಂಜಲ್ಸ್ ಫೆದರ್ ಕೂಡ ಹಾಕಿದೀನಿ. ನನ್ಗೆ ಏಂಜಲ್ಸ್ ಪ್ರೊಟೆಕ್ಟ್ ಮಾಡಿರುವಷ್ಟು ಕೆಲವೊಮ್ಮೆ ನನ್ನ ಪೇರೆಂಟ್ಸು ಕೂಡ ಹೇಳ್ಕೊಳಕ್ ಆಗಲ್ಲ. ಹೇಳದ್ನಲ್ಲ, ಎಲ್ಲಾನು ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ ಆಗಲ್ಲ. ಸೊ ಆವಾಗ ನಾವು ಇವ್ರ ಜೊತೆ ನಾನ್ ಕಮ್ಯುನಿಕೇಟ್ ಮಾಡ್ತಿದ್ದಿದ್ದು. ಏಂಜಲ್ಸ್ ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರಿನಲ್ಲಿ ಬಂದಿದ್ದು. ಸೊ ಎಲ್ಲ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿದೆ. ಜೊತೆಗೆ ಇವರು ಕನೆಕ್ಟ್ ಆಗೋದು ನಾನು ಆಗ್ಲೇ ಹೇಳ್ದಂಗೆ ಜಾಸ್ತಿ ಒಂಟಿತನ ಅನುಭವಿಸ್ತಿರೋರ್ಗೆ, ಅಥವಾ ತುಂಬಾ ಈ ಡಾರ್ಕ್ ನೈಟ್ ಆಫ್ ಸೋಲ್ ಜರ್ನಿನಲ್ಲಿ ಇರ್ತಾರೆ. ಹಂಗಂದ್ರೆ ಏನಂದ್ರೆ ತುಂಬಾ ಲವ್ ಫೇಲ್ಯೂರ್ ಆಗಿ ನನಗ್ ಬೇಕೇ ಬೇಕು, ಅಥವಾ ಕೆಲಸ ಕಳ್ಕೊಂಡು ಮುಂದೆ ಏನ್ ಮಾಡೋದಪ್ಪ, ಈ ರೀತಿ ದಾರಿನೇ ಕಾಣದೆ ಕೂತಿರ್ತಾರಲ್ವಾ, ಆ ತರದವ್ರಿಗೆ ಈ ಏಂಜಲ್ಸ್ ನಂಬರ್ ಅಂತ ಕಾಣಿಸೋದು. ಸೊ ಏಂಜಲ್ಸ್ ನಂಬರ್ಸ್ ಆರ್ ಪವರ್ಫುಲ್. ಅಂಡ್ ನನ್ನ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಏಂಜಲ್ಸ್ ನಂಬರ್ನ ಟೈಪ್ ಮಾಡಿ ಅಂತ ಹೇಳ್ತಿರ್ತೀನಿ. ಇವತ್ತು ಯಾರೆಲ್ಲ ನನ್ನ ಫಾಲೋವರ್ಸ್ ಇದ್ದಾರೋ ಅಥವಾ ಯಾರೆಲ್ಲ ಟೈಪ್ ಮಾಡಿದಾರೋ ಅವ್ರಿಗೆಲ್ಲ ತುಂಬಾ 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 ಪೇಷನ್ಸ್ ಅನ್ನೋದು ಬಂದಿರ್ತದೆ. ಅಂದ್ರೆ ಕೇಳಿಸ್ಕೊಳ್ಳೋ ಒಂದು ತಾಳ್ಮೆ ಅನ್ನೋದು ಸಿಕ್ಕಿರ್ತದೆ ಅವ್ರಿಗೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಪ್ರತಿ ಒಂದು ಏಂಜಲ್ಸ್ ನಂಬರ್. ಅಂಡ್ ಅದ್ರದ್ದೇ ಆದಂತ ಪ್ಲಸ್ ಮೈನಸ್ ಕೂಡ ಇದೆ. ಈ ಏಂಜಲ್ ನಂಬರ್ಸ್ ಅಲ್ಲಿ ರಿಪೀಟಿಂಗ್ ಸೀಕ್ವೆನ್ಸ್ ನಂಬರ್ಸ್ ಅಂತ ಇದೆಯಲ್ಲ, ಅದ್ ಯಾಕೆ ಅಂದ್ರೆ 111 222 ಆ ತರ ಪೂರ್ತಿ ಎಲ್ಲಾ ನಂಬರ್ಸ್ ಏಂಜಲ್ ನಂಬರ್ಸ್ ಅಂತ ಕರೀತಾರಲ್ವಾ? ಸೊ ಒಂದೊಂದ್ರದ್ದು ಮಹತ್ವ ಹೇಳ್ಬೋದಾ? ಅಂದ್ರೆ 111 ಕಾಣಿಸಿದ್ರೆ ಏನು, 222 ಕಾಣಿಸಿದ್ರೆ ಏನು, ಯಾವ ವಿಷಯ ಕಾಣಿಸ್ತದೆ ಅನ್ನೋ ತರ? 111 ಅಂತ ಹೇಳಿದ್ರಿ, 1 ಇಂದಾನೇ ಸ್ಟಾರ್ಟ್ ಮಾಡೋಣ. ಮಾಸ್ಟರ್ ನಂಬರ್. ಸೊ 111 ಅನ್ನೋದು ಏನಂತ ಅಂದ್ರೆ, ನಿನ್ನ ಈ ಪರಿಸ್ಥಿತಿ ಈಗ ಏನು ನಿನ್ ಸಿಚುವೇಶನ್ ಇದೆಯೋ, ಈಗ ನೀನ್ ಏನ್ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ಯೋ ಅದು ಆಗುತ್ತೆ. ಬಿ ಕೇರ್ಫುಲ್. ನೀನು ಹುಷಾರಾಗೆ ಆಲೋಚನೆ ಮಾಡಿ. ಯಾಕೆ 111 ಕಾಣಿಸುತ್ತೆ ಅಂದ್ರೆ, ನೀನ್ ಅನ್ಕೊಂಡಿರೋದಾಗುತ್ತೆ, ಖಂಡಿತ ಆಗುತ್ತೆ ಅಂತಾನೆ ತೋರ್ಸೋದಿಕ್ಕೆ 111 ಅಂತ ಕಾಣುತ್ತೆ. ನೋಡಿ, 1111 ಬೇರೆ, 111 ಬಂದು ಏಂಜಲ್ ನಂಬರ್. 111 ಅಂದ್ರೆ ಏಂಜಲ್ ನಂಬರ್. ಸೊ ಅದು ಕಾಣಿಸ್ತಿದೆ ಅಂತ ಅಂದ್ರೆ ನಾವು ಮನಸ್ಸಲ್ಲಿ ಅನ್ಕೋತಿರೋದು ಆಗುತ್ತೆ ಅನ್ನೋ ಸಿಗ್ನಲ್ ಆಗುತ್ತೆ ಅಂತ. ಸೊ 111 ಬಂದು ಏಂಜಲ್ ನಂಬರ್ ಆಗಿರುತ್ತೆ. ಅದು ಕಾಣಿಸ್ತಿದೆ ಅಂದ್ರೆ ನಮ್ಮದು ಏನೋ ಒಂದು ಆಸೆ ಇಟ್ಕೊಂಡಿರೋದು ಖಂಡಿತ ಆಗುತ್ತೆ ಅಂತ. ಅವಾಗ ನಾವ್ ಏನ್ ಮಾಡ್ಬೇಕು? ನಾನು ಅವಾಗ್ಲೇ ಹೇಳ್ದಂಗೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಸೊ ಸಲ್ಲಿಸಿದಾಗ ಎಸ್ ಅಂದ್ರೆ ಏಂಜಲ್ಸ್ ಅದನ್ನ ಕ್ಯಾಚ್ ಮಾಡ್ತಾರೆ ಅಂಡ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ದಾರಿ ತೋರಿಸ್ತಾರೆ. ನಮ್ಮ ಆಲೋಚನೆ ಕರೆಕ್ಟ್ ಆಗಿರ್ಬೇಕು. ನೋಡಿ, ನಾವು ಕೆಟ್ಟದಾಗ ಆಲೋಚನೆ ಮಾಡ್ತು ಅಂದ್ರೆ ಅದು ಕೂಡ ಆಗತ್ತೆ, ಬಟ್ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಆ ಕರ್ಮ ನೀನ್ ಅನುಭವಿಸ್ಬೇಕಾಗತ್ತೆ. ಈ ರೀತಿ. ಸೊ ಕೆಟ್ಟದನ್ನ ಆಲೋಚನೆ ಮಾಡಿದ್ರು ಕೂಡ 111 ಕಾಣಿಸಿದ್ರೆ ಅದು ಆಗುತ್ತೆ ಅನ್ನೋ ಸಿಗ್ನಲ್ ಏನಾ? ಎಸ್ ಖಂಡಿತ ಖಂಡಿತ ಆಗುತ್ತೆ. ಬಟ್ ಇಲ್ಲಿ ಒಳ್ಳೇದನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಕೆಟ್ಟದನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಆಗುತ್ತೆ. ಯೂನಿವರ್ಸ್ ಏನ್ ಬೇಕಾದ್ರೂ ಕೊಡುತ್ತೆ, ಏನ್ ಕೇಳಿದ್ರು ಕೊಡುತ್ತೆ ಯೂನಿವರ್ಸ್.